ನಮ್ಮ ಸರ್ಕಾರ ಬಹಳ ಸುಭದ್ರವಾಗಿರಬೇಕು ಅಂತ ನಾವು ಎಲ್ಲರೂ ಬಯಸ್ತೀವಿ. ಆದ್ರೆ ಈಗ ಸರ್ಕಾರ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಒಂದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ನಾಯಕತ್ವ ಬದಲಾವಣೆಯ ಕೂಗು, ಚರ್ಚೆ, ಗೊಂದಲಗಳು ಎಷ್ಟು ಮಟ್ಟದಲ್ಲಿ ನಡೀತಾ ಇತ್ತು ನೀವೆಲ್ಲರೂ ಗಮನಿಸಿದಿರಿ. ಪ್ರತಿ ಸಲ ಕಾಂಗ್ರೆಸ್ ನಾಯಕರ ಹತ್ರ ಹೋಗ್ಬಿಟ್ಟು ಏನ್ ಸರ್ ನಿಮ್ ಕತೆ ಅಂತಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಥವಾ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಉಳ್ಕೊಳ್ಬೇಕು, ಈ ಬಣ ಬಡಿದಾಟಗಳು ಸಿಕ್ಕಾಪಟ್ಟೆ ನಡೀತಾ ಇತ್ತು. ಸೊ ಇದೆಲ್ಲದರ ನಡುವೆ ಆಸ್ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಹೇಳಿರೋ ಹಾಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಯಾವುದಕ್ಕೆ ಅಂದ್ರೆ ಅದು ನಾಯಕತ್ವ ಬದಲಾವಣೆಗೋ, ಈ ಗೊಂದಲಗಳ ತೆರೆ ಎಳೆಯೋದಕ್ಕೋ ಅಥವಾ ಸಂಪುಟ ಪುನಾರಚನೆಗೋ, ಇದು ಯಾವುದಕ್ಕೂ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಈ ಗೊಂದಲ ಏನಿತ್ತಲ್ಲ, ಈಗ ದೆಹಲಿಯ ಅಂಗಳಕ್ಕೆ ಹೋಗಿ ಶಿಫ್ಟ್ ಆಗಿದೆ ಕಾಂಗ್ರೆಸ್ನ ಈ ನಾಯಕತ್ವ ವಿಚಾರದ ಗೊಂದಲ. ಸೊ ಇದ್ರ ಬಗ್ಗೆ ಏನೆಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಮಹತ್ವದ ತೀರ್ಮಾನ ತೆಗೆದುಕೊಳ್ಬಹುದು, ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ, ಸರ್ಕಾರ ಅಂದ್ರೆ ಬದಲಾಗುತ್ತಾ ಇನ್ ದ ಸೆನ್ಸ್ ಮುಖ್ಯಮಂತ್ರಿಗಳು ಏನಾದ್ರೂ ಬದಲಾಗ್ತಾರಾ, ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ನ ಬಹಳಷ್ಟು ಜನ ಶಾಸಕರುಗಳು ಸಚಿವರಾಗಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದಾರೆ. ಸೊ ಅವರ ಆಸೆಗೆ ಏನಾದ್ರೂ ಹೈಕಮಾಂಡ್ ನೀರೆರೆದು ಪೋಷಣೆ ಮಾಡುತ್ತಾ ಇಲ್ಲ ತಣ್ಣೀರ್ ಬಟ್ಟೆ ಹಾಕುತ್ತಾ, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ರಾಜ್ಯ ನಾಯಕತ್ವದ ರಾಜಕೀಯ ಸಂಪೂರ್ಣ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಸಿಎಂ ಮತ್ತು ಡಿಸಿಎಂಗೆ ಬುಲಾವ್ ನೀಡಿದೆ ಹೈಕಮಾಂಡ್. ನಾಳೆ ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ಜೊತೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಕೆಲವೇ ಹೊತ್ತಲ್ಲಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳಲಿದ್ದಾರೆ. 7 ಗಂಟೆಗೆ ವಿಶೇಷ ವಿಮಾನದ ಮೂಲಕ ಎಚ್ಎಎಲ್ನಿಂದ ಹೊರಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂಗಿಂತ ಮೊದಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ದೌಡು. ರಾಷ್ಟ್ರ ರಾಜಧಾನಿಯಲ್ಲಿ ರಾಜ್ಯದ ಪಟ್ಟದ ಫೈಟ್ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಬಹುದು. ನಾಯಕತ್ವಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೊನೆ ಹಂತದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮತ್ತು ಪ್ರಯತ್ನ ಎರಡೂ ನನ್ನ ಶಕ್ತಿ ಅಂತ ಹೇಳ್ತಾ ಇದ್ರು. ಪ್ರಯತ್ನ ಫಲಿಸದೇ ಇದ್ರು, ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಟೆಂಪಲ್ ರನ್ ಕೂಡ ಮಾಡಿದ್ರು. ರಾತ್ರಿ ಕೆಲ ನಾಯಕರನ್ನ ಭೇಟಿಯಾಗಿ ಪ್ರಭಾವ ಬೀರೋದಕ್ಕೆ ಡಿಸಿಎಂ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಂಪುಟ ಪುನಾರಚಿಸಿ ಪೂರ್ಣಾವಧಿಗೆ ನಾನೇ ಸಿಎಂ ಆಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕೂಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಣ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿಕೊಂಡಿದೆ. ಈ ಕಡೆ ಜಿಕೆ ಬ್ರದರ್ಸ್ ಕೂಡ ಸಿದ್ಧವಾಗಿದ್ದಾರೆ. ಏನೆಲ್ಲ ತಂತ್ರವನ್ನ ಮಾಡಬೇಕು, ಈ ಫೆಟಾಲ್ ಏನಾದ್ರೂ ನಮಗೆ ನಾಯಕತ್ವ ಬದಲಾವಣೆಯಲ್ಲಿ ನಮ್ಮ ಕಡೆಗೆ ಪಾಸಿಟಿವ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಮಾಡಬೇಕು, ಮುಂದಿನ ನಡೆ ನಮ್ದು ಏನಾಗಿರಬೇಕು ಅಂತ ಹೇಳಿ ನಿನ್ನೆ ರಾತ್ರಿ ಡಿಕೆ ಬ್ರದರ್ಸ್ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಪವರ್ ಟಿವಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಭೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಪವರ್ ಟಿವಿಯಲ್ಲಿ ಮಾತ್ರ ನಾಳೆಯ ಅಜೆಂಡಾದ ಇನ್ಸೈಡ್ ಡೀಟೇಲ್ಸ್. ಪವರ್ ಟಿವಿಯ ಈ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಸತ್ಯವಾಗೋದು 100ಕ್ಕೆ 100 ಪಕ್ಕ, 100ಕ್ಕೆ 100 ಪಕ್ಕ. ನಾಯಕತ್ವ ಜಟಾಪಟಿಗೆ ಅಂತ್ಯ ಹಾಡೋದಕ್ಕೆ ಹೈಕಮಾಂಡ್ ಸೂತ್ರವನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರಿಗೂ ಟಾಸ್ಕ್ ಅನ್ನ ನೀಡಿ ರಣತಂತ್ರವನ್ನ ಹೆಣೆಯೋದಕ್ಕೆ ಈಗ ಹೈಕಮಾಂಡ್ ಸಕಲ ರೀತಿಯಲ್ಲೂ ಸಿದ್ಧವಾಗಿದೆ. ಹಾಗಾದ್ರೆ ಪವರ್ ಟಿವಿಯ ಆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಏನು? ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಯೋದು ಬಹುತೇಕ ಪಕ್ಕ. ಇದನ್ ಇನ್ಸೈಡ್ ಸ್ಟೋರಿ, ಪೊಲಿಟಿಕಲ್ ಇನ್ಸೈಡ್ ಸ್ಟೋರಿ ಪವರ್ ಟಿವಿದು. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯೋದು ಬಹುತೇಕ ಪಕ್ಕ. ಸಂಪುಟ ಪುನಾರಚನೆ ಮಾಡಲು ಸಿದ್ದರಾಮಯ್ಯಗೆ ಅವಕಾಶ ನೀಡೋದು ಸಾಧ್ಯತೆ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಬದಲಾವಣೆ ಮಾಡಬಾರದು ಅಂತ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಮತ್ತೊಂದು ಪ್ರಭಾವಿ ಖಾತೆ ನೀಡಿ ಡಿಸಿಎಂ ಅವರನ್ನ ಓಲೈಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದಲ್ಲದೆ 2028ಕ್ಕೆ ರಾಜ್ಯದಲ್ಲಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಟಾಸ್ಕ್ ಅನ್ನ ಕೂಡ ಡಿಸಿಎಂಗೆ ಕೊಡಬಹುದು. 2028ರಲ್ಲಿ ಡಿ.ಕೆ. ಶಿವಕುಮಾರ್ಗೆ ನಾಯಕತ್ವ ನೀಡುವಂತ ಅಭಯವನ್ನ ಈಗ ಹೈಕಮಾಂಡ್ ನೀಡಬಹುದು. ಜೊತೆಗೆ ಡಿಕೆಶಿ ಸಹೋದರ ಡಿಕೆ ಸುರೇಶ್ಗೆ ರಾಜ್ಯಸಭೆಯ ಸ್ಥಾನಮಾನ ನೀಡೋ ಸಾಧ್ಯತೆ ಹೆಚ್ಚಾಗಿದೆ. ಆ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಅಂಡ್ ಇದು ನಿಜವಾಗುವ ಎಲ್ಲ ಲಕ್ಷಣಗಳು ಇದೆ. ಡಿಕೆ ಶಿವಕುಮಾರ್, ಆರ್ ಅಶೋಕ್ ಎಲ್ಲರೂ ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳಿಸ್ಕೋಣ. ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ.
ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ. ನೋಡಪ್ಪ, ನಿತಿನ್ ಇವ್ರ ಅಧ್ಯಕ್ಷರು ಏನಾದ್ರು ಹೇಳಿ, ಅಮಿತ್ ಶಾ ಏನ್ ಹೇಳಿದ್ರು, ಎಲ್ಲರನ್ನು ಕರ್ಸ್ಬಿಟ್ಟು ರಾಜ್ಭವನ್ಗೆ ಬರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ನೋಡಪ್ಪ, ನಾಡ್ ತಗಂತೀನಿ, ಫ್ಲೆಕ್ಸ್ ರೆಡಿ ಮಾಡಗಳ್ರಿ, ಬ್ಯಾನರ್ ರೆಡಿ ಮಾಡಗಳಿ. ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ನೀವು ಸ್ವಲ್ಪ ಆಶೀರ್ವಾದ ಹೇಳಿದ್ರಿ ಚೇಂಜ್ ಆಗತ್ತೆ ಅಂತ ಹೇಳಿ. ಆಮೇಲೆ ಏನು ಕೊಟ್ಟಿಲ್ಲ ಅಂದ್ರೆ ಒದ್ಬಿಟ್ಟು ಕಿತ್ಕೊಂತೀನಿ ಅಂತ ಅವ್ರೆ. ಒದ್ದು ಕಿತ್ಕೊಂಡಿಲ್ಲ. ಅಜ್ಜಯ್ಯನು ಇನ್ನು ವರ ಕೊಟ್ಟಿಲ್ಲ. ತಿರುಪತಿ ವೆಂಕಟರಮಣ ಸ್ವಾಮಿ ಅಂತೂ ಗೋವಿಂದ ಅಂದ್ಬಿಟ್ಟವ್ರು. ಅಷ್ಟು ನಿನ್ನ ಭವಿಷ್ಯ ಹೇಳಿದ್ದಲ್ಲ 136 ಏನೋ, ಅದನ್ನೇ ಎಲ್ಲರೂ ಹೇಳಿರ್ತಾರೆ. ಈಗ ಮೊನ್ನೆ 5 ರಾಜ್ಯಗಳ ಚುನಾವಣೆ ಆದಾಗ ಎಲ್ಲ ಒಂದೊಂದು ಸರ್ವೆಗಳು ಎಲ್ಲ ಒಂದೊಂದು ಹೇಳಿದ್ರು. ಆದ್ರೆ ಯಾವ್ದೋ ಒಂದು ನಿಜ ಆಗಬೇಕಲ್ಲ. ಅದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಏನೇನ್ ಬೇಕಾ ಎಲ್ಲ ಬೇಕಾದಷ್ಟವೆ. ಎಸ್, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರು ವಿಠಲ್ ಶೆಟ್ಟಿ ಅವರು ಜಾಯ್ನ್ ಆಗ್ತಿದ್ದಾರೆ. ವಿಠಲ್ ಶೆಟ್ಟಿ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ನಾಯಕ್ ಅವರು ಬಿಜೆಪಿ ವಕ್ತಾರಿದ್ದಾರೆ. ನಾಗರಾಜ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ವಿಠಲ್ ಶೆಟ್ಟಿ ಹತ್ರನೇ ಮಾತಾಡ್ತೀನಿ. ಶೆಟ್ರೆ, ಒಂದು ವಿಚಾರ, ಕಾಂಗ್ರೆಸ್ನ ಈ ನಾಯಕತ್ವ ಜಟಾಪಟಿಯ ವಿಚಾರ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪದಂಗೆ ಕಾಣಿಸ್ತಾ ಇದೆ. ಆಸ್ ನಿಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳ್ದಂಗೆ, ಸೊ ಮುಹೂರ್ತ ನಾಳೆ 11 ಗಂಟೆಗೆ ಫಿಕ್ಸ್ ಆಗಿದೆ ಅಂತ. ಯಾವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ? ಸಂಪುಟ ಪುನಾರಚನೆಗೂ ಈ ಎಲ್ಲ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೂ? ಶೆಟ್ರೆ, ಕೇಳಿಸ್ತಿದ್ಯಾ? ಓಕೆ, ಕೇಳಿಸಿಲ್ಲ ಅಂತ ಅನ್ಸುತ್ತೆ. ನಾನು ಮಾತಾಡ್ತೀನಿ. ನಾಗರಾಜ್ ಅವರೇ, ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆಯ ವಿಚಾರ ಆಲ್ಮೋಸ್ಟ್ ಇನ್ನೇನು ಫೈನಲ್ ಹಂತಕ್ಕೆ ಬಂದು ತಲುಪದಂಗೆ ಕಾಣಿಸ್ತಾ ಇದೆ. ಏನ್ ಹೇಳ್ತಾರೆ? ಫೈನಲ್ ಹಂತಕ್ಕೆ ಅಂತ ಹೇಳ್ತಾರೆ. ಬಹಳಷ್ಟು ಫೈನಲ್ ಹಂತಗಳಾಯ್ತು. ಬಹುಶಃ ಇದು ವೆರಿ 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 ಫೈನಲ್ ಹಂತ ಅಂತಾನು ಹೇಳ್ಬೋದು ಅವರು. ಯಾಕಂತ ಹೇಳಿದ್ರೆ ತಿಂಡಿ ಕರೆದ್ರು ಅಂತ ಹೇಳಿದ್ರು, ತಿಂಡಿಗೆ ಹೋದ್ರು. ಊಟಕ್ಕೆ ಕರೆದ್ರು ಅಂತ ಹೇಳಿದ್ರು, ಊಟಕ್ಕೆ ಹೋದ್ರು. ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ನವೆಂಬರ್ ಕ್ರಾಂತಿ ಮುಗೀತು. ಡಿಸೆಂಬರ್ ಆಯ್ತು. ಈಗ ಮೇದಲ್ಲಿ ಒಂದು ಮುಹೂರ್ತ ಇಟ್ಟಿದ್ದಾರೆ ಅಂತ ತಮ್ಮ ವಾಹಿನಿ ಮೂಲಕ ಈಗ ನಾವು ತಿಳ್ಕೊಳ್ತಾ ಇದ್ದೀವಿ. ಸರಿಯಪ್ಪ, ಅವರು ಮುಹೂರ್ತ ಇಡ್ಲಿ. ನೀವು ಎಂತ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ನಮಗೇನು ತೊಂದರೆ ಇಲ್ಲ. DK ಅವರೇ ಮುಂದುವರಿಯಲಿ, ಕಾಂಗ್ರೆಸ್ನ ವಕ್ತಾರರೇ ಬೇಕಾದ್ರೆ ಮುಖ್ಯಮಂತ್ರಿಗಳಾಗಲಿ, ಯಾವ ಅಭ್ಯಂತರವೂ ಇಲ್ಲ. ಈಗ ಮುಹೂರ್ತ ಫಿಕ್ಸ್ ಮಾಡಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ, ನೀವು ಒಳ್ಳೆ ಆಡಳಿತವನ್ನ ಯಾವಾಗನಿಂದ ಕೊಡ್ಲಿಕ್ಕೆ ಶುರು ಮಾಡ್ತೀರಿ, ಸುಖಿ ರಾಜ್ಯವನ್ನ ಯಾವಾಗನಿಂದ ನಿರ್ಮಾಣ ಮಾಡ್ತೀರಿ ಅನ್ನೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಬೇಕಾಗಿದೆ. ಹಾಗಾಗಿ ಕರ್ನಾಟಕದ ಜನತೆ ಆ ಮುಹೂರ್ತದ ನಿರೀಕ್ಷೆಯಲ್ಲಿದ್ದಾರೆ. ಈಗಾಗಲೇ ನಾನು ಹೇಳಬೇಕು ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳನ್ನ ತೋರಿಸ್ಬಿಟ್ಟು ಗ್ಯಾರಂಟಿಯ ಇದರಿಂದ ಆರಿಸಿ ಬಂದು ಆ ಗ್ಯಾರಂಟಿ ಯೋಜನೆಯ ಪರಿಣಾಮಗಳಿಂದ ತತ್ತರಿಸಿ ಹೋಗ್ತಿರುವಂತ ಕಾಂಗ್ರೆಸ್ಸಿನ ಈ ಸರ್ಕಾರ ಒಂದು ಕಡೆ ಯಾವುದನ್ನು ಸಹಿತ ಅವರಿಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅನೇಕ ಬೆಲೆ ಏರಿಕೆಗಳನ್ನ ಮಾಡಿದ್ರು. ನಾನು ಅದ್ರ ಬಗ್ಗೆ ಹೊಸದಾಗಿ ಮತ್ತೆ ಪ್ರಸ್ತಾಪ ಮಾಡೋದಿಲ್ಲ. ನೀರಿನ ಸೆಸ್ನಿಂದ ಹಿಡಿದು, ಕಸದ ಸೆಸ್ನಿಂದ ಹಿಡಿದು, ವಿದ್ಯುತ್ ಬಿಲ್ನಿಂದ ಹಿಡಿದು, ಬಸ್ ಫೇರ್ನಿಂದ ಹಿಡಿದು ಯಾವುದಕ್ಕೆಲ್ಲ ಮಾಡಲಿಲ್ಲ. ಆಮೇಲೆ ದಲಿತರಿಗಾಗಿ ಇಟ್ಟಿರುವಂತ ಹಣವನ್ನ ದುರುಪಯೋಗ ಪಡ್ಕೊಂಡ್ರು. ಹೀಗೆ ಮಾಡಿಲ್ಲ ಅನ್ನೋದಕ್ಕಿಂತ ಯಾವ್ದನ್ನ ಬಿಟ್ಟಿದ್ದಾರೆ ಅಂತ ಯೋಚನೆ, ಯಾವ್ದು ಬಿಟ್ಟಿದ್ದಾರೆ ಅನ್ನೋದು, ಆಸ್ ಯು ರೈಟ್ಲಿ ಸೆಡ್, ಯಾವ್ದು ಬಿಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಈ ಬೆಲೆ ಏರಿಕೆಗಳಿಂದ, ಈ ದುರಾಡಳಿತದಿಂದ, ಈ ಕರಪ್ಷನ್ಗಳಿಂದ ಕರ್ನಾಟಕದ ಜನ ಕಂಗಾಲಾಗಿ ಹೋಗಿದ್ದಾರೆ. ನೀವು ಯಾವುದೇ ಮುಹೂರ್ತ ಇಟ್ಕೊಳ್ಳಿ, ನೀವು ಯಾರು ಬೇಕಾದ್ರೆ CM ಆಗಲಿ, ನಮಗೊಂದು ಸುಶಾಸನವನ್ನ ಕೊಡಿ, ಒಳ್ಳೆ ಆಡಳಿತವನ್ನ ಕೊಡಿ ಅನ್ನುವುದರ ಬಗ್ಗೆ ಜನರ ನಿರೀಕ್ಷೆ ಇದೆ. ಹಾಗಾಗಿ ಅಂತ ಒಂದು ಆಡಳಿತದತ್ತ ಜನರ, ನೀವು ಬೇಕಾದ್ರೆ ನಿಮ್ಮ ವಾಹಿನಿಯವರೇ ಬೇಕಾದ್ರೆ ಇವತ್ತು ಯಾವುದೇ ಕರ್ನಾಟಕದ ಯಾವುದೇ ಮೂಲೆಗೆ, ಯಾವುದೇ ಪ್ರದೇಶಕ್ಕೆ ಒಬ್ಬರನ್ನ ಕಳಿಸಿ ಅಲ್ಲಿ ಜನರು ಏನನ್ನ ನಿರೀಕ್ಷಿಸ್ತಾರೆ ಅಂತ ಕೇಳಿ. ಜನ ಒಳ್ಳೆ ಆಡಳಿತವನ್ನು ನಿರೀಕ್ಷೆ. ಇದು ಸಾಕಾಗಿ ಹೋಗ್ಬಿಟ್ಟಿದೆ. ಇವತ್ತು ನಾಳೆ ಇವರು ಮುಖ್ಯಮಂತ್ರಿ ಆಗ್ತಾರಂತೆ, DK ಅವರಿಗೆ ಈ ಸಲ ಪಕ್ಕಾ ಅಂತ ಹೇಳ್ತೆ, ನವೆಂಬರ್ ನಂತರ DK ಅವರಿಗೆ ಅಂತ ಜನ ಕಂಗಾಲ ಹೋಗಿದ್ದಾರೆ. ನಿಮ್ಮ ಈ ಕುರ್ಚಿಯ ಈ ವರಸೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಸಾಕು,
ಈ ದೌರ್ಜನ್ಯ ಸಾಕು, ಜನರನ್ನ ಈ ರೀತಿ ಆಟ ಆಡಿಸೋದು ಸಾಕು, ಆಡಳಿತದ ಕಡೆ ಗಮನ ಕೊಡಬೇಕು. ಯಾವ್ದಾದ್ರು ಒಂದು ಫೈನಲ್ ಆಗಲಿ, ನೀವು ಯಾರೇ ಬೇಕಾದ್ರೂ ಮುಂದುವರಿರಿ. ಆಲ್ ರೈಟ್, ಎಸ್ ಶೆಟ್ರೆ, ಕೇಳಿಸ್ಕೊಂಡ್ರಿ ಈಗ ಬಿಜೆಪಿ ವಕ್ತಾರರು ಏನ್ ಮಾತು ಹೇಳಿದ್ರು ಅಂತ ಹೇಳಿ. ಸೊ ಈಗ ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸೊ ಈ ಮುಹೂರ್ತ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ಸ್ತಾ ಇದೆ? ನೋಡಿ, ಮುಹೂರ್ತ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಹೈಕಮಾಂಡ್ ಯಾವಾಗಲೂ ಕರಿತಾ ಇರ್ತದೆ. ಇದು ಮೇನ್ ಅಂತ ಹೇಳಿದ್ರೆ ರಾಜ್ಯಸಭಾ ಚುನಾವಣೆಗೆ ಕ್ಯಾಂಡಿಡೇಟ್ ಸಿಲೆಕ್ಷನ್, MLC ಚುನಾವಣೆಗೆ ಕ್ಯಾಂಡಿಡೇಟ್ ಸಿಲೆಕ್ಷನ್, ಮತ್ತೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ. ಅದರಲ್ಲಿ ಮುಹೂರ್ತ ಯಾವುದು ಮುಹೂರ್ತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾವ್ದು ಎಜೆಂಡಾ ಅಂತ ಅಲ್ಲ, ಮುಹೂರ್ತ ಹೇಳೋ ಪದ ಇದೆಯಲ್ಲ, ಅದು ನಂದಲ್ಲ, ಅದು ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದವರು. ಮುಹೂರ್ತ ಫಿಕ್ಸ್ ಆಗಿದೆ, ನಾಳೆ ಈ ಗೊಂದಲಕ್ಕೆ ಒಂದು ತೆರೆ ಬೀಳ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಪಕ್ಷದ ಪ್ರಭಾವಿ ಸಚಿವರು ಹೇಳಿರೋ ಮಾತು ಶೆಟ್ರೆ, ನಂದಲ್ಲ. ಅಲ್ಲ, ಕರೆಕ್ಟ್. ನಾನು ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಈಗ ನಮ್ಮ ಪಕ್ಷದಲ್ಲಿ 136 ಈಗ 138 ಶಾಸಕರಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ ಇದೆ. ಅಭಿಪ್ರಾಯದಲ್ಲಿ ಒಬ್ಬೊಬ್ಬರಿಗೆ ಇಂಥವ್ರು ಮುಖ್ಯಮಂತ್ರಿಗಳಾದ ಚೆನ್ನ, ಇಂಥವ್ರು ಮುಖ್ಯಮಂತ್ರಿಗಳಾದ ಚೆನ್ನ ಇರ್ತದೆ. ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಭಿನ್ನ ಅಭಿಪ್ರಾಯಗಳಿರುವುದೇನು ತಪ್ಪೇನಲ್ಲ. ಆದ್ದರಿಂದ ಈಗ ಶಿವಕುಮಾರ್ ಬೆಂಬಲಿಗರು, ಮುಖ್ಯಮಂತ್ರಿ ಅವರ ಬೆಂಬಲಿಗರು, ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಒಬ್ಬೊಬ್ರು. ಅದು ಮಾತ್ರ ಅಲ್ಲ, ಇಲ್ಲಿ ಈಗ ಅವರು ಆ ರೀತಿಯಲ್ಲಿ ತಿಳ್ಕೊಂಡಿದ್ರು, ನಾನು ತಿಳ್ಕೊಳ್ತಾ ಇದ್ದೀನಿ ಇದು ರಾಜ್ಯಸಭೆಗೆ ಚುನಾವಣೆ ಇದೆ, 4 ಕ್ಯಾಂಡಿಡೇಟ್. ನನ್ನ ಪಾಯಿಂಟ್ ಅದೇ ಶೆಟ್ರೆ, ನನ್ನ ಪಾಯಿಂಟ್ ಅದೇ. ರಾಜ್ಯಸಭಾ ಚುನಾವಣಾ ಸಂದರ್ಭದಲ್ಲಿ ಹೈಕಮಾಂಡ್ ಬರಕ್ ಹೇಳಿದೆ ಅಂತ ಹೇಳಿದ್ರೆ, ಈ ರಾಜ್ಯಸಭಾ ಚುನಾವಣೆಯ 2 ಸೀಟ್, 3ರಲ್ಲಿ ಒಂದನ್ನ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಮರು ಆಯ್ಕೆ ಮಾಡ್ತೀರಿ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಇನ್ನು 2 ಸೀಟ್ಗಳಲ್ಲಿ ಒಂದನ್ನ DK ಸುರೇಶ್ ಕೊಟ್ಟು ಇನ್ನ ಅದರಲ್ಲಿ ಅವ್ರನ್ನ ಅಡ್ಜಸ್ಟ್ಮೆಂಟ್ ಮಾಡಿ DK ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡಿ, ಸೊ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ನಾವು ಮಾಡಲ್ಲಪ್ಪ, 2028ಕ್ಕೆ ಎಲೆಕ್ಷನ್ ಗೆದ್ಕೊಂಡ್ ಬನ್ನಿ ಅಂತ ಹೇಳಕ್ಕೆ ಇದು ಮುಹೂರ್ತವಾ? ಸೊ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀರಾ? ಇಲ್ಲ, ಅದು ಊಹಾಪೋಹ. ಈಗ ಯಾವುದು ಅಂತ ಹೇಳಲಿಕ್ಕಾಗಿಲ್ಲ. ಇದನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ಬೇರೆ ಕೆಲವರು ಎಲ್ಲ ಮಂತ್ರಿಗಳು ಮತ್ತೆ ಕೆಲವು ಲೀಡರ್ಸ್ ಗಳೆಲ್ಲ ಹೋಗಿದ್ದಾರೆ. ಈಗ ಮೊನ್ನೆ ಕೇರಳದ ಮುಖ್ಯಮಂತ್ರಿಗಳನ್ನು ಸೆಲೆಕ್ಟ್ ಮಾಡುವಾಗ್ಲೂ ಬೇರೆ ಬೇರೆ ನಾಯಕರನ್ನು ಕರೆಸಿ ಅವರ ವಿಚಾರಗಳನ್ನು ಸೇರಿ ಯಾವ ರೀತಿಯಲ್ಲಿ ಮಾಡಬಹುದು, ಇದೇ ರೀತಿಯಲ್ಲಿ ನಾವು ಊಹಾಪೋಹ ಮಾಡಿದಾಗೆ ಬೇರೆ ರೀತಿಯಲ್ಲಿ ಅಲ್ಲ ಶೆಟ್ರೆ. ಎದಕ್ಕೆ ಹೇಳಿದ್ರೆ ನೋಡಿ, ಈಗ CM-DCM ಮಾತ್ರ ಹೋಗ್ತಾ ಇಲ್ಲ, ಒಂದಷ್ಟು ಹಿರಿಯ ಸಚಿವರುಗಳು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಆದ್ದರಿಂದ ಹೈಕಮಾಂಡ್ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರ ಅಲ್ಲದೆ ಬೇರೆಯವರನ್ನು ಸಹ ವಿಚಾರ ಮಾಡಿ ಯಾರಿಗೆ ಸೀಟು ಕೊಟ್ರೆ ಚೆನ್ನ, ಯಾವ್ದು ನಾವು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಿದ್ರೆ ಚೆನ್ನವ, ಅಥವಾ ಇದೇ ರೀತಿಯಲ್ಲಿ ಮುಂದುವರಿಸುವುದು ಅಲ್ಲ, ಅದೇ ಬೇರೆ ಆಲ್ಟರ್ನೇಟಿವ್ ಇದೆಯಾ? ಈಗ ಸಪೋಸ್ ಈಗ 4 ರಾಜ್ಯಸಭಾ ಚುನಾವಣಾ ಇದರಲ್ಲಿ ಬೇರೆ ಆಲ್ಟರ್ನೇಟಿವ್ ಇದೆಯಾ? ಈಗ DK ಸುರೇಶ್ ಅವರ ಹೆಸರು ಬಂದಾಗ DK ಶಿವಕುಮಾರ್ ಹೇಳಿದ್ರು, ಇಲ್ಲ ಅವರು ಅಲ್ಲಿ ಚುನಾವಣೆಯಲ್ಲಿ ಸೋತಿದ್ದಾರೆ, ಅವರು ಈಗ ರಾಜ್ಯಸಭೆಗೆ ಹೋಗುವಂತ ಯಾವ ಪ್ರಮೇಯ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಒಬ್ಬೊಬ್ಬರ ಅಭಿಪ್ರಾಯ. ಹೈಕಮಾಂಡ್ ಏನು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ, ಅವ್ರು ಯಾವ ರೀತಿಯ ನಿರ್ಧಾರ, ಅವ್ರು ಯಾವ ದೃಷ್ಟಿಕೋನದಲ್ಲಿ ನಮ್ಮ ರಾಜ್ಯದಲ್ಲಿ ಬದಲಾವಣೆ ಬೇಕಾ, ಅಲ್ಲ ರಾಜ್ಯ ಸಂಪುಟ ಪುನರ್ರಚನೆ ಬೇಕಾ, ಯಾವ ರೀತಿ ಆಗ್ಬೇಕು, ಇದರಲ್ಲಿ ಮುಖ್ಯಮಂತ್ರಿಗಳ ಅಲ್ಲದೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲದೆ ಬೇರೆಯವರನ್ನು ಸಹ ಕನ್ಸಲ್ಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು, ನಾವ್ ಯಾವ್ಬೇಕು ಅಭಿಪ್ರಾಯ ಆಲ್ರೆಡಿ ಸಂಗ್ರಹಿಸ ಆಗಿತ್ತಲ್ಲ ಶೆಟ್ರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು 1-to-1 ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರಲ್ವಾ? ಅವರ ರಿಪೋರ್ಟ್ ಕೊಡ್ತಾರೆ. ಯಾವುದೇ ಒಂದು ಅದಾದ್ರೆ ರಾಜ್ಯಕ್ಕೆ ಅಬ್ಸರ್ವರ್ ಬರ್ತಾರೆ, ಉಸ್ತುವಾರಿಗಳಿರ್ತಾರೆ. ಅವರ ಅಭಿಪ್ರಾಯ ಅಲ್ಲದೆ ಖುದ್ದಾಗಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ, ಲೋಕಸಭೆ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಸಂಸದೀಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಖರ್ಗೆ, ಇವರೆಲ್ಲ ಇಟ್ ಈಸ್ ಹೈಕಮಾಂಡ್. ಹೈಕಮಾಂಡ್ ಮೀನ್ಸ್ 4 or 5 people who will take a decision. ಅವರ ಅದೇ ಪ್ರಾಬ್ಲಮ್ ಅಲ್ವಾ ನಿಮ್ದು ಹೈಕಮಾಂಡ್ ಅಲ್ಲೇ ಪ್ರಾಬ್ಲಮ್ ಇರೋದು. ಅದಕ್ಕೆ ಇಷ್ಟು ದೊಡ್ಡದಾಗಿ ಎಸ್ ನೀವು ಅವ್ರು ಕೇಳ್ತಾ ಇದ್ರಿ ಹೈಕಮಾಂಡ್ ಅಂದ್ರೆ ಯಾರು ಅಂತ ಹೇಳಿ. ನಿಮ್ಗೆ ಹೆಂಗೆ ಹೈಕಮಾಂಡ್ ಅಲ್ಲಿ 3-4 ಜನ ಇದಾರೆ, ಅವ್ರಿಗೂ ಒಂದು ಹೈಕಮಾಂಡ್ ಅಂತ ಹೇಳಿದ್ರೆ ಅವ್ರಿಗೊಂದು 3-4 ಜನ ಇದಾರೆ. ಈಗ ಅವರಿಗೆ ಹೈಕಮಾಂಡ್ ಯಾರು ಅನ್ನೋದರ ಬಗ್ಗೆ ಈ ಪ್ರಶ್ನೆ ಬಂತು. ಹೈಕಮಾಂಡ್ಗೆ ಕೇಳ್ತಾರೆ, ಹೂ ಇಸ್ ಹೈಕಮಾಂಡ್? ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಯಾರು? ಕಾಂಗ್ರೆಸ್ನಲ್ಲಿ ವಂಶಾಡಳಿತವಾದಂಥ ಅಧಿಕಾರ ಇರುವುದರಿಂದ ಯಾವಾಗಲೂ ಹೈಕಮಾಂಡ್ ಯಾರು ಕೇಳಿದ್ರೆ ಗಾಂಧಿ ಕುಟುಂಬದವರೇ ಹೈಕಮಾಂಡ್.
ನಮ್ದ್ರಲ್ಲಿ ಆಗಲ್ಲ. ನೋಡಿ, ನಮಗೆ ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ವಿ, ನಿತಿನ್ ನಬೀನ್ ರವರನ್ನು ಆಯ್ಕೆ ಮಾಡಿದ್ವಿ. ಈಸ್ ಅವರ್ ಹೈಕಮಾಂಡ್. ಅದ್ರ ಜೊತೆ ನಮಗೆ ಉನ್ನತ ನಾಯಕರುಗಳು, ನಮ್ಮ ಹಿರಿಯ ನಾಯಕರುಗಳು ಸಹಿತ ಇರ್ತಾರೆ. ಆದ್ರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳಿದ್ದಾರೆ, ಹೈಕಮಾಂಡ್ ಬಳಿ ಹೋಗ್ತೀವಿ ಅಂತ, ಹೈಕಮಾಂಡ್ ಅಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಎಲ್ಲೂ ಹೇಳಿದಂತ ನೆನಪಿದೆ ನನಗೆ. ಅಂದ್ರೆ ಅವರು ಸಹಿತ ತಾನೇ ಹೈಕಮಾಂಡ್, ತಾನು ಯಾರು ಎಂದು ಅರಿಯದೇ ಇರುವಂತ, ಅಂದ್ರೆ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿಯೂ ಪಾಪ ನನ್ನ ಮೇಲೂ ಇನ್ನೊಂದು ಹೈಕಮಾಂಡ್ ಇದೆ ಅನ್ನುವಂಥ ಭಾವನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಹಾಗಾಗಿ ಇದು ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ನಿರ್ವಹಿಸುವಂಥದ್ದು ವಿಷಯ ಅಲ್ವೇ ಅಲ್ಲ. ಅಲ್ಲಿಗೆ ಒಂದು ವಿಷಯ ಮುಗೀತು. ಇನ್ನು ಎರಡನೇದು, ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕುಡ್ ಬಿ ದ ಪಾರ್ಟ್ ಆಫ್ ದ ಡಿಸಿಷನ್. ಅಲ್ಲ, ಪಾರ್ಟ್ ಆಫ್ ದ ಡಿಸ್ಕಷನ್ ಇಲ್ಲಿ ಈಗ ಕೊಡ್ತೇನೆ ಅವರ ಮಾತಿಗೆ. ಶೆಟ್ರೆ, ವಿಠಲ್ ಶೆಟ್ರೆ, ಅವ್ರ ಮಾತು ಹೇಳಿ ಶೆಟ್ರೆ. ನೋಡಿ, ಈಗ ಕಾಂಗ್ರೆಸ್ ಈಗ ಯಾವುದೇ ಒಂದು ಸಮಸ್ಯೆ ಇದೆ, ನಾವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ತೀರ್ಮಾನ ತಗೊಳ್ತೀವಿ, ಅಥವಾ AICS ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ಅದರ ಕಾಂಗ್ರೆಸ್ ಪ್ರೆಸಿಡೆಂಟ್ ಹೇಳಿದ ಕೂಡಲೇ ಅದರ ಅವರಿಗೂ ಗೊತ್ತಿಲ್ಲ ಅಂತಲ್ಲ. ಈಗ ಅವರೇ ಹೇಳಿದಾಗೆ ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಬಂದ್ರು, ಯಾರು ಅಧ್ಯಕ್ಷರಾಗಬೇಕು, ಯಾರು ಮತ್ತೆ ಈವನ್ ನಾಮಿನೇಷನ್ ಬಗ್ಗೆ ಸದಾನಂದ ಗೌಡ್ರ ಅಥವಾ ದೇವೇಗೌಡ್ರ ಅಂತ ಹೇಳುವಾಗ ಅವರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಹೇಳ್ತಾರೆ. ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಹೈಕಮಾಂಡ್ ಇರ್ತದೆ, ಹೈಕಮಾಂಡ್ ಒಬ್ಬರೇ ಆಗಿರುವುದಿಲ್ಲ. ಅದನ್ನು ಒಪ್ಕೊಳ್ತೀವಿ ನಾವು. ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಅಥವಾ ಸ್ಥಾನೀಯ ಪಕ್ಷಗಳಿಗೂ ಸಹಿತ ಹೈಕಮಾಂಡ್ ಅನ್ನೋದು ಇರ್ತದೆ ಅನ್ನೋದನ್ನ ಒಪ್ಕೊಳ್ಳುವ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ಹೈಕಮಾಂಡ್ ಕೇಳಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರ ಮೇಲೂ ಸಹಿತ ಒಂದು ಹೈಕಮಾಂಡ್ ಅನ್ನುವಂತ ಪೋಸ್ಟ್ ಇದೆಯಾ? ದಟ್ ಈಸ್ ದ ಕ್ವಶನ್ ಇನ್ವಾಲ್ವ್ಡ್. ಅಂದ್ರೆ ನಿಮ್ಮ ಅಧ್ಯಕ್ಷರ ಮೇಲೂ ಸಹಿತ ಇನ್ನೊಂದು ಹೈಕಮಾಂಡ್ ಅನ್ನೋದು ಇರ್ತದೆಯಾ? ಪ್ರಜಾತಾಂತ್ರಿಕವಾದಂತಹ ವ್ಯವಸ್ಥೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಪ್ರಜಾಪ್ರಭುತ್ವದ ಒಂದ್ ನಿಮಿಷ ನಾಯಕರೇ, ಶೆಟ್ಟಿ ನಂಗೆ ಒಂದು ಉತ್ತರ ಕೊಡಿ. ಇಲ್ಲಿಯವರೆಗೂ ಸರ್ಕಾರ 3 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ಸ್ವಲ್ಪ ದಿವಸದಿಂದಲೇ ಒಂದಷ್ಟು ದಿವಸ ಗ್ಯಾರಂಟಿಗಳ ಅವಾಂತರಗಳಾಯ್ತು. ಅದಾದ್ಮೇಲೆ ನಿಮ್ದು ಡೆವಲಪ್ಮೆಂಟ್ ಅದು ನಿಮಗೆ ಡೆವಲಪ್ಮೆಂಟ್ ಇರಬಹುದು. ಇವತ್ತು ಅಷ್ಟೇ, ಇವತ್ತು ನೀವು ಗೃಹಲಕ್ಷ್ಮಿಯನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಅದಕ್ಕೊಂದಷ್ಟು ಕೊಕ್ಕೆ ಹಾಕ್ಲಿಕ್ಕೆ ಯಾರಾದ್ರೂ ಯೋಜನೆಗಳನ್ನ ತಗೊಳ್ತಾ ಇದ್ದವರು ಯಾರಾದ್ರೂ ಸಾವನ್ನಪ್ಪಿದ್ರೆ ಅದನ್ನ ಪರಿಷ್ಕರಣೆ ಮಾಡುವುದು ಇದೆಯಲ್ಲ, ದಟ್ ಇಸ್ ಅ ರೆಗ್ಯುಲರ್ ಪ್ರಾಸೆಸ್, ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಅದು ಯಾವುದೋ ಒನ್ ಟೈಮ್ ಮಾಡೋದಲ್ಲ ಶೆಟ್ರೆ, ಅದು ನಿರಂತರ ಪ್ರಕ್ರಿಯೆ. ಅದು ಒಂದಷ್ಟು ಜನ ಹೋಗ್ತಾ ಇರ್ತಾರೆ, ಅವ್ರ ಹೆಸರುಗಳನ್ನ ತೆಗಿಬೇಕಾಗತ್ತೆ. ಅದನ್ನ ಆ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಮಾಡ್ಬೇಕಾಗತ್ತೆ. ಆದ್ರೆ ಅದಕ್ಕೋಸ್ಕರ ನಾವು ಸ್ಪೆಷಲ್ ಆಗಿ ಪರಿಷ್ಕರಣೆ ಮಾಡ್ತೀವಿ, ಅದನ್ನೆಲ್ಲ ನೋಡ್ತೀವಿ ಮಾಡ್ತೀವಿ ಅನ್ನೋದಿದೆಯಲ್ಲ, ದಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಒಂದು ಅಂದ್ರೆ ನಿಮ್ಮ CM DCM ಹೇಳಿದಂತ ರೀತಿಗೆ ದಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಒಂದು ಇನ್ನೊಂದು, ಇಲ್ಲಿವರೆಗೂ ಪಂಚರಾಜ್ಯ ಚುನಾವಣೆ ಆಗ್ಬೇಕು ಅಂತ ಕಾಯ್ತಾ ಇದ್ರು, ಆಮೇಲೆ ಕೇರಳ CM ಆಯ್ಕೆ ಆಗ್ಬೇಕು ಅಂತ ಕಾಯ್ತಾ ಇದ್ರು. ಸೊ ಈಗ ಫೈನಲಿ ಎಲ್ಲಾ ಮಾರ್ಗಗಳು ಕೂಡ ಕ್ಲಿಯರ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಸೊ ಹಾಗಾಗಿ ಕರ್ನಾಟಕದ ಮೇಲೆ ಈಗ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಯಾಕೆ ಅಂದ್ರೆ ಕಾಂಗ್ರೆಸ್ಸಿಗೆ ಕರ್ನಾಟಕದ ಬಿಟ್ರೆ ಮತ್ತಿನ್ ಎಲ್ಲೂ ಇಷ್ಟೊಂದು ಸೀಟ್ ಆಗ್ಲಿ ಅಥವಾ ಇಂಥದ್ದೊಂದು ಅವಕಾಶ ಆಗ್ಲಿ ಇಲ್ಲ. ಅಫ್ಕೋರ್ಸ್ ಅದು ಬಿಜೆಪಿಗೂ ಹೌದು, ಅದನ್ನ ನಾನು ಬಿಜೆಪಿ ಆಮೇಲೆ ಮಾತಾಡ್ತೀನಿ. ಸೊ ಕಾಂಗ್ರೆಸ್ ಹೈಕಮಾಂಡ್ ಇಟ್ ಇಸ್ ವೆರಿ ಕ್ಲಿಯರ್. ಸೊ ಈಗಾದ್ರೂ ನಾಯಕತ್ವ ಗೊಂದಲಕ್ಕೆ ತೆರೆ ಎಳಿತಾರಾ, ಅಥವಾ ಬರೀ ಈಗ ಹಾಗಾದ್ರೆ ನಾಯಕತ್ವ ಚರ್ಚೆ ಮಾಡದೆ ಬರೀ ರಾಜ್ಯಸಭೆ ಚುನಾವಣೆ ಬಗ್ಗೆ ಚರ್ಚೆ ಮಾಡೋದಾಗಿದ್ರೆ ಇಲ್ಲಿಂದ ಲಿಸ್ಟ್ ನ ತರಿಸ್ಕೋಬೇಕು ಅವರು. ಸೊ ಎಲ್ಲರನ್ನೂ ಯಾಕೆ ಅಲ್ಲಿ ಕರ್ಸ್ಕೊಳ್ತಾ ಇದ್ದಾರೆ? ಅದರಲ್ಲಿ ಬೇರೆ ಬೇರೆ ಪ್ರಪೋಷನ್. ಈಗ ಕೆಲವು ಸಲ ಖರ್ಗೆ ಅವರು ನಾನು ಕಂಟೆಸ್ಟ್ ಮಾಡುವುದಿಲ್ಲ ಅಂತ ಹೇಳ್ಬಹುದು. ಈಗ ನಾವು 4 ಸೀಟ್ ಇದ್ದದ್ದರಿಂದ ಕಳೆದ ಸಲ ಏನಾಯ್ತು, 2 ಸೀಟ್ ನಮ್ಗೆ ಬಂದಿತ್ತು. ಒಂದು ದೇವೇಗೌಡರಿಗೆ ನಾವು ಬೆಂಬಲ ಕೊಟ್ಟಿವಿ, ಮತ್ತೆ ಖರ್ಗೆ ಅವರಿಗೆ ಆಯಿಸುವಂತ ಸಂಖ್ಯಾಬಲ ನಮ್ಮಲ್ಲಿ ಇತ್ತು. ಹೆಚ್ಚಿನ ಸಂಖ್ಯಾಬಲವನ್ನು ನಾವು ದೇವೇಗೌಡರನ್ನು ಚುನಾವಣೆ ಮಾಡಿ. ಈಗ ದೇವೇಗೌಡರದ್ದು ಚುನಾವಣೆ ಇದ್ದು ಇನ್ನೂ ಡೋಲಾಯಮಾನ ಪರಿಸ್ಥಿತಿ. ದೇವೇಗೌಡರು ಅಥವಾ ಸದಾನಂದ ಗೌಡರು ಅಂತ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇದೆ. ಈಗ ನಮ್ಮ ಕರೆಸಿದ ರೀತಿಯಲ್ಲಿ ಈ 4 ಸ್ಥಾನಗಳಲ್ಲದೆ ಪರಿಷತ್ನ ಸ್ಥಾನವೂ ವೇಕೆನ್ಸಿ ಇದೆ, ಅದಕ್ಕೂ ಚುನಾವಣೆ. ಶಾಸಕರು ಹೋಗ್ತಿರೋದ ಕಾರಣ ಏನು? ಸಂಪುಟ ಪುನಾರಚನೆ ಮಾಡುವಂತ ಸುಳಿವಿದ್ಯಾ ಅಥವಾ ಒಂದು CM ಬೆಟ್ಟಿಗೆ ಇಷ್ಟೆಲ್ಲ ಗೊಂದಲಗಳಿದ್ದಾವ ಕಾಂಗ್ರೆಸ್ ನಲ್ಲಿ ಕೇಳೋದು?
ಸಿಎಂ ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕೆಲಸ ಎಲ್ಲ ಬಿಟ್ಟು ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೋಗ್ತಾರೆ. ನಿಮ್ಮ ಹತ್ರ ಇಷ್ಟೆಲ್ಲ ಗೊಂದಲಗಳಿದಾವ, MLC ಸೀಟಿಗೆ ಇರ್ಬೋದು, ರಾಜ್ಯಸಭಾ ಎಂಪಿಗೆ ಇರ್ಬೋದು. ಸಿಎಂ ಇಲ್ಲಿರೋ ಕೆಲಸ ಎಲ್ಲ ಬಿಟ್ಟು ಹೋಗ್ತಾರೆ ಅಂದಾಗ ಅಫ್ಕೋರ್ಸ್ ಹೈಕಮಾಂಡ್ ಅಲ್ಲಿ ಇರುವಾಗ ಸಿಎಂ ಹೋಗ್ ಬರೋದು ಮಾಡೋದು ಇಟ್ ಇಸ್ ಅ ಕಾಮನ್. ಅಲ್ಲಿನ ಕೇಂದ್ರ ಸರ್ಕಾರದನ್ನ ಮೀಟ್ ಮಾಡಕ್ ಹೋಗ್ತಾ ಇರ್ಬೋದು, ಬರ್ತಾ ಇರ್ಬೋದು, ದಟ್ ಇಸ್ ಅ ಕ್ವೈಟ್ ಕಾಮನ್. ಆದ್ರೆ ನನ್ ಪ್ರಶ್ನೆ ಏನು ಅಂತಂದ್ರೆ ಶೆಟ್ರೆ, ಸೊ ಅದೇ ಈಗ್ಲಾದ್ರೂ ಇಟ್ ಇಸ್ ವೆರಿ ಕ್ಲಿಯರ್, ಕಾಂಗ್ರೆಸ್ಗೆ ಇವಾಗ ಯಾವ ಪಂಚರಾಜ್ಯ ಚುನಾವಣೆನೂ ಇಲ್ಲ, ಯಾವ ಸಿಎಂ ಆಯ್ಕೆ ಮಾಡೋ ಇದು ಇಲ್ಲ. ಆದ್ರೆ ಕಾಂಗ್ರೆಸ್ ಪಾಲಿಗೆ ಇವಾಗ ಬಹಳ ದೊಡ್ಡ ಟಾಸ್ಕ್ ಆಗಿರೋದಂತಂದ್ರೆ ಕರ್ನಾಟಕದಲ್ಲಿ ಮರ್ಯಾದೆ ಉಳಿಸ್ಕೊಳ್ಬೇಕಾಗಿದೆ ಕಾಂಗ್ರೆಸ್. ಯಾಕೆ ಗೊತ್ತಾ, ನಾಯಕತ್ವ ಗೊಂದಲದ ವಿಚಾರ ಕಾಂಗ್ರೆಸ್ ನಾಯಕರನ್ನೇ ಬಹಳಷ್ಟು ಗೊಂದಲಕ್ಕೀಡು ಮಾಡಿದೆ. ಮತ್ತೆ ಯಾರನ್ನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಶೆಟ್ರೆ, ಇಟ್ ಇಸ್ ಅ ಫ್ಯಾಕ್ಟ್. ಅಲ್ಲ ಗುಜೆ, ನಾವು ಅಲ್ಲಿ ನಮ್ಮಲ್ಲಿ ನಮ್ಗೆ ಜನ ಬೆಂಬಲ ಇದೆ, ಗೊಂದಲ ಮಾಧ್ಯಮಗಳಲ್ಲಿ ಮತ್ತು ವಿರೋಧ ಖಂಡಿತ ಅಲ್ಲ, ಮಾಧ್ಯಮಗಳಿಗೆ ಯಾವುದು ಗೊಂದಲ ಇಲ್ಲ, ಮಾಧ್ಯಮಗಳ ಅವಶ್ಯಕತೆನೂ ಇಲ್ಲ. ನಮ್ಗೆ ಜನ ಬೆಂಬಲ ಇಲ್ಲದಿದ್ರೆ ನಾವು ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಇಸ್ ಎಂಟೈರ್ಲಿ ಡಿಫರೆಂಟ್ ಶೆಟ್ರೆ, ಬೈ ಎಲೆಕ್ಷನ್ ಇಸ್ ಎಂಟೈರ್ಲಿ ಡಿಫರೆಂಟ್. ಬೈ ಎಲೆಕ್ಷನ್ಗಳು ಯಾವಾಗಲೂ ಆಡಳಿತ ಪಕ್ಷದ ಪರವಾಗಿ ಬಹುತೇಕ ಸಂದರ್ಭಗಳಲ್ಲಿ ಆಗ್ತವೆ. ದಾವಣಗೆರೆ ಕಾಂಗ್ರೆಸ್ ನ ಕುತ್ತಿಗೆಗೆ ಬಂದಿತ್ತು, ಅದನ್ನ ಮರಿಬೇಡಿ. ಅದಕ್ಕೆ ಆಲ್ರೆಡಿ ನೀವು ಸೋಲಿಗೊಂದು ದಾರಿನೂ ರೆಡಿ ಮಾಡಿ ಇಟ್ಕೊಂಡಿದ್ರಿ. ನೀವು ಬೈ ಹುಕ್ ಆರ್ ಕುಕ್ ಅದನ್ನ ನೀವು ಗೆದ್ಕೊಂಡಿದ್ದೀರಿ. ಜನ ಬೆಂಬಲದಿಂದ ಗೆದ್ದದ್ದು. ಜನ ಬೆಂಬಲ ಕೆಲಸ ಮಾಡಿಕೊಂಡ್ರೆ ಕಾಂಗ್ರೆಸ್ನವ್ರು ಒಂದ್ ಸರ್ವೆ ಮಾಡಿ ಹೇಳ್ತೀನಿ, ನಿಮ್ಮವ್ರು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿನೇ ಸರ್ವೆ ಮಾಡಿ ಅದರ ರಿಪೋರ್ಟ್ ನ ಹೈಕಮಾಂಡ್ ಕೊಟ್ಟಿದ್ದಾರೆ. ಈಗ ಎಲೆಕ್ಷನ್ ಆದ್ರೆ ಸಿಟ್ಟಿಂಗ್ MLA-ಗಳಲ್ಲಿ 50% MLA-ಗಳು ಯಾರು ಗೆಲ್ಲೋದೇ ಇಲ್ಲ. ಇವಾಗ ಎಲೆಕ್ಷನ್ ಮಾಡಿದ್ರು ಜನ ಬೆಂಬಲ ಯಾವ್ದೋ ರೂಮ್ ಅಲ್ಲಿ ಕುತ್ಕೊಂಡು AC ಕ್ಯಾಬಿನ್ ಅಲ್ಲಿ ಕುತ್ಕೊಂಡು ಜನ ಬೆಂಬಲ ಇದ್ರೆ ಅಂದ್ರೆ ಆಗಲ್ಲ ಶೆಟ್ರೆ. ದ ಫ್ಯಾಕ್ಟ್ ನೋಡಿ ಗೊತ್ತಾಗುತ್ತೆ ಜನ ಬೆಂಬಲ ಎಷ್ಟಿದೆ ಅಂತ. ಮೇಡಮ್, 23ನೇ ಅಸೆಂಬ್ಲಿ ಚುನಾವಣೆಗೆ ನಿಮ್ಮ ಮಾಧ್ಯಮಗಳು ಮತ್ತು ಬಿಜೆಪಿ ವಿರೋಧ ಪಕ್ಷ ಎಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು. ನಮ್ಗೆ ಸರ್ವೆಗಳು ಸಾವಿರ ಹೇಳುತ್ತೆ, ಸರ್ವೆಗಳು ಸಾವಿರ ಹೇಳುತ್ತೆ. ಪಂಚರಾಜ್ಯ ಚುನಾವಣೆಗಳಲ್ಲೂ ಅಷ್ಟೇನೆ, ಪಂಚರಾಜ್ಯ ಚುನಾವಣೆಗಳಲ್ಲೂ ಏನ್ ಹೇಳಿದ್ರು ಅದೇ ಆಗಿದೆ. ಪಂಚರಾಜ್ಯ ಚುನಾವಣೆಗಳಲ್ಲೂ ಆಗಿದೆ ಶೆಟ್ರೆ. ಆಮೇಲೆ ನೀವು ಹಿರಿಯರಿಗೆ 2024 ಲೋಕಸಭಾ ಸರ್ವೆ ಏನಾಯ್ತು, 400 ಬಾರಿ ಎಲ್ಲೂ ಆಯ್ತು. ಅದನ್ನೇ ಹೇಳ್ತಿದ್ದೀನಲ್ಲ, ಸರ್ವೆಗಳು ಏನ್ ಬೇಕಾದ್ರೂ ಆಗ್ಬೋದು. ನಾನು ಸರ್ವೆ ಬಗ್ಗೆ ಮಾಡಿಲ್ಲ, ನಾನು ನೀವೇ ಸರ್ವೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸರ್ವೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಶೆಟ್ರೆ. ನೀವು 2028ರಲ್ಲಿ ನಾವೇ ಪುನಃ ಆಯ್ಕೆ ಆಗಿ ಬರ್ತಾ ಇದ್ದೀವಿ. 2028ರಲ್ಲಿ ನಾವು 2028ಕ್ಕೆ ಯೋಚನೆ ಮಾಡೋಣ ಶೆಟ್ರೆ. ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಕೇಳಿ. ನೀವು ಹೇಳ್ತಾ ಇದ್ರಿ ಜನ ಬೆಂಬಲ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಳ್ತೀನಿ, ಜನರಿಗೆ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಮೇಲೆ ಸಾಕಷ್ಟು ಬೇಸರನೂ ಇದೆ ಕೆಲವೊಂದು ವಿಚಾರಗಳಲ್ಲಿ. ಹಾಗಂತ ನಾನು ಬಿಜೆಪಿ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಶೆಟ್ರೆ. ಅವ್ರು ಸರಿ ಇಲ್ಲದೆ ಇರೋದಕ್ಕೆ ಅವ್ರನ್ನ ಮೂಲಲ್ಲಿ ಕೂರಿಸಿದ್ದಾರೆ ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ, ಯಾವುದೇ ರಾಜಕೀಯ ಆಮೇಲೆ ಒಂದ್ ಮಾತು ಹೇಳ್ಬಿಡ್ತೀನಿ, ಯಾವತ್ತು ಮಾಧ್ಯಮಗಳು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಬೇಕೇ ಹೊರತು ಆಡಳಿತ ಪಕ್ಷ ಮಾಡಿದನ್ ಎಲ್ಲಾನು ಸರಿ ಅಂತ ಕುತ್ಕೊಳಕ್ ಆಗಲ್ಲ, ಕುತ್ಕೋಬಾರ್ದು ಮಾಧ್ಯಮಗಳು. ಒಪ್ತೀನಿ ಮೇಡಮ್, ನಿಮ್ಮ ಆ ಮಾತಲ್ಲಿ ನಾನು ಒಪ್ತೀನಿ, ಅಲ್ಲ. ಆದ್ರೆ ನಮ್ಗೆ ಜನ ಬೆಂಬಲ ಇಲ್ಲ, ಜನರಿಗೆ ಬೇಸರ ಎಲ್ಲ ಹುಟ್ಟಿಸಿದೆ, ಅದು ತಪ್ಪ ಅಭಿಪ್ರಾಯ. ಈಗ ನಾಳೆಯ ಸಭೆ ಬಗ್ಗೆ, ನಾಳಿನ ನಾಯಕತ್ವ ಗೊಂದಲದ ವಿಚಾರದ ಬಗ್ಗೆ ನಾಯಕತ್ವದ ಗೊಂದಲ ಹಾಗಾದ್ರೆ ಫೈನಲ್ ಆಗೋಗಿದ್ಯಾ? ಅದು ಆಯ್ತು, ಗೊಂದಲ ಇಲ್ಲ, ಫೈನಲ್ ಆಗಿದ್ಯಾ? ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಗೊಂದಲ ತೀರ್ಮಾನ ಆಗುವ ಮೀಟಿಂಗ್ ಒಂದು ಎಜೆಂಡಾ ರಾಜ್ಯಸಭಾ ಚುನಾವಣೆಗೆ ಕ್ಯಾಂಡಿಡೇಟ್ಸ್, ವಿಧಾನ ಪರಿಷತ್ತಿಗೆ ಕ್ಯಾಂಡಿಡೇಟ್. ಥರ್ಡ್ ಈಸ್ ವೆದರ್ ಚೇಂಜಸ್, ಲೀಡರ್ಶಿಪ್ ಚೇಂಜ್ ಮಾಡಬೇಕಾ ಅಥವಾ ಸಂಪುಟ ಪುನರ್ರಚನೆ ಮಾಡುವ 4 ಎಜೆಂಡಾ ಇದೆ. ಈ ಎಜೆಂಡಾದಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಯಾವ ಡಿಸಿಷನ್ ಹೈಕಮಾಂಡ್ ತಗೊಳ್ತಾರೆ ನಾಳೆ ಕಾದು ನೋಡ್ಬೇಕು. ಮೇಡಮ್ ಜಿ ನೋಡಿ, ಇವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಿ ಏನು ಬೇಸರ ಇಲ್ಲ ನಮಗೆ. ನಾನು ಈಗಾಗಲೇ ಹೇಳಿದಾಗೆ ಕರ್ನಾಟಕಕ್ಕೆ ಸುಶಾಸನದ, ಒಳ್ಳೆಯ ಶಾಸನದ, ಒಳ್ಳೆಯ ಆಡಳಿತದ ಅವಶ್ಯಕತೆ ಇದೆ. 2023ರಲ್ಲಿ 2400 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2024ರಲ್ಲಿ 2900 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನ
ಕರ್ನಾಟಕಕ್ಕೆ ಪ್ರಾಪ್ತವಾಗಿದೆ. ಇವತ್ತು BJP ಇವತ್ತು ಆಡಳಿತದ ಭ್ರಷ್ಟಾಚಾರದಲ್ಲಿ ಅವಧಿಯಲ್ಲೂ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಾಯಕರೇ. ಭ್ರಷ್ಟಾಚಾರದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಆತ್ಮಹತ್ಯೆಯನ್ನ ನಾಲ್ಕನೇ ಸ್ಥಾನಕ್ಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಅದನ್ನು ಕರ್ನಾಟಕ ಅದನ್ನು ಬಂದು ನಿಂತಿದೆ. ಒಪ್ಕೊಳ್ಬೇಕು. ತೀರಾ ಭ್ರಷ್ಟಾಚಾರದ ನೀವು ಅದನ್ನು ಆಗ್ರಹ ಆಗಿದೆ. ಒಪ್ಕೊಳ್ಬೇಕು. ಜನರಿಗೆ ಸಾಕಾಗಿ ಹೋಗಿದೆ ಈ ಭ್ರಷ್ಟಾಚಾರ ಇಲ್ಲ ಅಂತ ನಾನು ಕಾಂಗ್ರೆಸ್ಸಿನ ಹೇಳ್ತಾ ಇಲ್ಲ. ಆಡಳಿತ ಸಾಕಾಗಿ ಹೋಗಿದೆ. ಹಾಗಾಗಿ ಜನ ಏನಾಗಿದೆ, ಒಳ್ಳೆ ಮುಹೂರ್ತ, ನಿಮ್ಮ ಭಾಷೆಯಲ್ಲಿ ಹೇಳುವುದಾಗಿದ್ರೆ ಒಳ್ಳೆ ಮುಹೂರ್ತವಾದ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಎಂದಿನಿಂದ ನೀವು ಒಳ್ಳೆ ಆಡಳಿತವನ್ನ ಕೊಡ್ತಾ ಇದ್ದೀರಿ. ಮೇಡಮ್, ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನಾನು. ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಶಾಂತಿಯುತವಾದಂತಹ ಜಿಲ್ಲೆ ಅಂತ ಹೇಳಿದ್ರೆ ಉತ್ತರ ಕನ್ನಡ. ಆ ಉತ್ತರ ಕನ್ನಡದಲ್ಲಿ ಕಂಪ್ಲೀಟ್ ಲಾಲೆಸ್ನೆಸ್ ಆಗಿದೆ. ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಸನ್ಮಾನ್ಯ ಗೃಹ ಮಂತ್ರಿಗಳಿದ್ದಾರಲ್ಲ ಪರಮೇಶ್ವರ್ ಅವರು, ಉತ್ತರ ಕನ್ನಡಕ್ಕೆ ಹೋದಾಗ ಅವರು ಗೃಹ ಮಂತ್ರಿಗಳು ಒಬ್ಬ 5-6 ಕ್ರಿಮಿನಲ್ ಕೇಸ್ನಲ್ಲಿ ಇರ್ತಕ್ಕಂಥವನ ಕಾರ್ನಲ್ಲಿ ತಿರುಗಿ ಬಂದಿದ್ದಾರೆ. ಇವತ್ತು ಅವರ ಪ್ರಕರಣ ಕಾರವಾರದ ಸೆಷನ್ಸ್ ಕೋರ್ಟ್ ನಲ್ಲಿ ನಡೀತಾ ಇದೆ. ಈ ರೀತಿ ವ್ಯವಸ್ಥೆ ಇದೆ ನೋಡಿ. ಗೃಹ ಮಂತ್ರಿಗಳಿಗೆ ಯಾರು ಕ್ರಿಮಿನಲ್, ಯಾರ ಕಾರ್ನಲ್ಲಿ ಹೋಗಬಾರದು ಅನ್ನುವಂತ ಈ ರೀತಿ ಕಂಪ್ಲೀಟ್ ಲಾಲೆಸ್ನೆಸ್ ಇದ್ರೆ ಈ ರಾಜ್ಯದ ಪರಿಸ್ಥಿತಿ ಏನಾಗ್ತದೆ ಶೆಟ್ರೆ? ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ನಾಯಕರೇ. ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಕ್ರಿಮಿನಲ್ಗಳ ಜೊತೆ ಎಲ್ಲರೂ ಅಂತ ಹೇಳಕ್ ಇಷ್ಟಪಡಲ್ಲ, ಬಟ್ ಕೆಲವು ಕ್ರಿಮಿನಲ್ಗಳ ಜೊತೆ ಕೆಲವು ರಾಜಕಾರಣಿಗಳು, ಅದು ಬಿಜೆಪಿಲೂ ಹೌದು, ಕಾಂಗ್ರೆಸ್ ಅಲ್ಲೂ ಹೌದು, JDS ಅಲ್ಲೂ ಹೌದು, ಕ್ರಿಮಿನಲ್ಗಳ ಜೊತೆ ಸಂಪರ್ಕಗಳನ್ನ ಹೊಂದಿದ್ದಾರೆ ಅನ್ನೋದು ಅದು ಅಷ್ಟೇ ಸತ್ಯ. ಅದನ್ನ ನಾನು ಸುಳ್ಳು ಅಂತ ಹೇಳಲಾರೆ. ಹಾಗಂತ ಅವ್ರ ನಡುವಿನ ಸ್ನೇಹ, ಸಂಬಂಧ, ವಿಶ್ವಾಸ ಹೇಗಿದೆಯೋ ಅದು ಮುಂದೊಂದು ದಿವಸ ಅದನ್ನ ಕಾಲ ಮತ್ತು ಕಾನೂನು ಎರಡು ತೀರ್ಮಾನ ಮಾಡುತ್ತೆ. ಆದ್ರೆ ನಾಯಕತ್ವ ಗೊಂದಲದ ವಿಚಾರದಲ್ಲಿ ಅಟ್ಲೀಸ್ಟ್ ನಾವೇನ್ ಹೇಳ್ತಾ ಇದೀವಿ ಗೊತ್ತಾ, ಫೈನಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ದಂಗೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋದಾಯ್ತು ಅಂದ್ರೆ ನಮ್ಗಂತ ಖುಷಿ ಪಡೋರು ಯಾರು ಇಲ್ಲ. ಯಾಕಂದ್ರೆ ದಿನಾ ಬೆಳಗದೆ ನಾಯಕತ್ವ ಬದಲಾವಣೆ ಅಟ್ಲೀಸ್ಟ್ ಅಟ್ ದ ಎಂಡ್ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಸಿಕ್ಬಿಟ್ರೆ ಅದಾದ್ಮೇಲಾದ್ರೂ ಏನಾದ್ರೂ ರಾಜ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನ ವಹಿಸಿ ಒಂದಷ್ಟು ಡೆವಲಪ್ಮೆಂಟ್ಗಳು ಏನಾದ್ರೂ ಮಾಡ್ತಾರ ರಾಜಕೀಯ ನಾಯಕರು, ಎಸ್ಪೆಷಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ, ಅದನ್ನಾದ್ರೂ ಮಾಡುತ್ತಾ ಅಂತ ಕಾದ್ ನೋಡ್ಬೇಕು. ಒಂದ್ ಕಡೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಪೆಟ್ರೋಲ್ ಡೀಸೆಲ್ಗೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ವ್ಯಾಟ್ ಅನ್ನ ಇಳಿಸ್ತಾ ಇಲ್ಲ. ಇದೆಲ್ಲದ್ರಿಂದ ಹೈರಾಣ್ ಹೋಗಿರೋದು ಜನಸಾಮಾನ್ಯರು. ನಿಮಗೆ ವೋಟ್ ಹಾಕಿದಂತ ತಪ್ಪಿಗೆ ಹೇಗಾದ್ರೂ ಮಾಡಿ ನಿಮ್ಮ ಈ ಮುಖ್ಯಮಂತ್ರಿ ವಿಚಾರದ ಗೊಂದಲವನ್ನ ಇತ್ಯರ್ಥ ಪಡಿಸ್ಕೊಂಡ್ ಬಿಡ್ರಪ್ಪ ಅಂತ ಇಡೀ ಕರ್ನಾಟಕದ ಜನತೆನೇ ಹೇಳ್ತಾ ಇದ್ದಾರೆ. ನಮಗ್ ಸಾಕಾಗಿ ಹೋಗಿದೆ ಅಂತ ಹೇಳಿ. ಇದಿಷ್ಟು ಇವರೆಗಿನ ಸುದ್ದಿಯಾಗಿತ್ತು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.